ಎಲ್ಲರಿಗೂ ಬೆಳಗಿನ ಶುಭೋದಯ. ಸ್ನೇಹ, ಶಕ್ತಿ ಮತ್ತು ಉತ್ಸಾಹದ ಕ್ರೀಡಾ ಹಬ್ಬ ಸ್ಪರ್ಧೆಯ ಸುದಿನ. ನಮ್ಮ ಎಲ್ಲ ಕ್ರೀಡಾ ಸ್ಪರ್ಧಿಗಳಿಗೆ ಚಪ್ಪಾಳೆಯ ಮೂಲಕ, ಪ್ರೋತ್ಸಾಹದ ಮೂಲಕ ಹುರಿದುಂಬಿಸೋಣ. ಹಾಗೆ ಅತಿಥಿಗಳನ್ನು ಸ್ವಾಗತಿಸುವ ಸಮಯ. ಹಾಗಾಗಿ ಫೈನಲ್ ಬಿಕಾಂನ ವಿದ್ಯಾರ್ಥಿನಿಯಾದ ಪತ್ರಿ ದೇಸಿ, ಕಾಲೇಜ್ ಖೋ-ಖೋ ಟೀಮ್ ಕ್ಯಾಪ್ಟನ್, ರೆಪ್ರೆಸೆಂಟೆಡ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಖೋ-ಖೋ ಟೀಮ್ ಇನ್ 2023, Tamil Nadu, and bronze medalist in Bangalore University, athletic in Bangalore University, meet in 2023, 2 times shortlist for Bangalore University team. ಹಾಗೆ ನಮ್ಮ ಫೈನಲ್ ಬಿಕಾಂನ ಇನ್ನೊಬ್ಬ ವಿದ್ಯಾರ್ಥಿನಿಯಾದ ಕೀರ್ತನ ಎನ್, ಕಾಲೇಜ್ ಕಬಡ್ಡಿ ಟೀಮ್ ಕ್ಯಾಪ್ಟನ್, ರೆಪ್ರೆಸೆಂಟೆಡ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಖೋ-ಖೋ ಟೀಮ್ ಇನ್ 2026, Davanagere, and silver medalist in Bangalore Athletic Meet in 2023. ಪ್ರಾರಂಭದ ಸಮಯ. ಹಾಗಾಗಿ ಕ್ರೀಡಾ ಸ್ಪರ್ಧೆಯನ್ನು ಧ್ವಜಾರೋಹಣದ ಮೂಲಕ ಪ್ರಾರಂಭಿಸಿಕೊಡಲಿದ್ದಾರೆ. ಕರುಣ್ಯ ನೆಟ್ವರ್ಕ್ನ ಪಥಸಂಚಲನದ ಸಮಯ. ಪಥಸಂಚಲನದಲ್ಲಿ ಈಗ ಫೈನಲ್ ಬಿಕಾಂನ ಈ ಸೆಕ್ಷನ್ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಶಿಸ್ತುಬದ್ಧರಾಗಿ ಲಯಬದ್ಧ ಹೆಜ್ಜೆಗಳೊಂದಿಗೆ ಪಥಸಂಚಲನವನ್ನು ಮುಂದುವರಿಸುತ್ತಿದ್ದಾರೆ. ಹಾಗೆಯೇ ಫೈನಲ್ ಬಿಕಾಂನ ಎ ಸೆಕ್ಷನ್ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಶಿಸ್ತುಬದ್ಧರಾಗಿ ಲಯಬದ್ಧ ಹೆಜ್ಜೆಗಳೊಂದಿಗೆ ಮುಂದುವರಿಸುತ್ತಿದ್ದಾರೆ. ಈಗ ಪಥಸಂಚಲನದಲ್ಲಿ ಸೆಕೆಂಡ್ ಬಿಕಾಂನ ಎ ಸೆಕ್ಷನ್ ವಿದ್ಯಾರ್ಥಿಗಳು ಪಥಸಂಚಲನ ಮುಂದುವರಿಸಿದ ಸೆಕೆಂಡ್ ಬಿಕಾಂನ ಬಿ ಸೆಕ್ಷನ್ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಪಥಸಂಚಲನ ಮುಗಿಯುತ್ತಿದ್ದಂತೆ ಯಥಾಸ್ಥಾನದಲ್ಲಿ ಅಸೆಂಬ್ಲಿಯಾಗಬೇಕಾಗಿದೆ ಅಂತಂತಾರೆ. ಈಗ ಪಥಸಂಚಲನದಲ್ಲಿ ಆಕ್ಸ್ಫರ್ಡ್ ವಿದ್ಯಾರ್ಥಿಗಳು ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಎಲ್ಲ ಸಂಘಟಕರಿಗೆ ಮತ್ತು ನಮ್ಮ ಸ್ವಯಂಸೇವಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದರಲ್ಲಿ ಕ್ರೀಡಾಕೂಟದ ಪಥಸಂಚಲನ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂತಹ ಸುವರ್ಣ ಕೂಡ ಸ್ವಾಗತ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ಕಾರ್ಯಕ್ರಮಕ್ಕೆ ನಮ್ಮ ಬೆಳಕು. ಜ್ಯೋತಿ ಎಂದರೆ ಯಶಸ್ಸು, ಜ್ಯೋತಿ ಎಂದರೆ ಕೀರ್ತಿ. ಜ್ಯೋತಿ ನಮ್ಮೆಲ್ಲರ ಬೆಳಕನ್ನು ಬೆಸರಿಸುತ್ತ ಜ್ಞಾನವನ್ನು ಪಸರಿಸಲಿ ಎಂದು ಹೇಳುತ್ತಾ ಈಗ ಕ್ರೀಡಾ ಜ್ಯೋತಿ ಕೂತ್ಕೊಂಡಿಸ್ಕೊಳ ತಮಿಳುನಾಡು and 3 times short medalist for Bangalore University team. ಈಗ ದೈಹಿಕ ಶಿಕ್ಷಕರಾದ ಮದನ್ ಸರ್ ಅವರ ಮಾರ್ಗದರ್ಶನದಲ್ಲಿ ಕ್ರೀಡಾ ಜ್ಯೋತಿಯನ್ನು ಕೀರ್ತನ ಎನ್ ಹಾಗೂ ಪಲ್ಲವಿ ಡಿಸಿ ಫೈನಲ್ ಬಿಕಾಂನ ವಿದ್ಯಾರ್ಥಿನಿಯರು ಕ್ರೀಡಾ ಜ್ಯೋತಿಯನ್ನು ಮೂಲಕ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಕ್ರೀಡಾ ಜ್ಯೋತಿಯು ಈಗ ಕ್ರೀಡಾ ಜ್ಯೋತಿಯು ಸಂಪೂರ್ಣಗೊಂಡಿದೆ. ಕ್ರೀಡಾ ಜ್ಯೋತಿಯು ಪುನಃ ನಮ್ಮ ಮುಖ್ಯ ಅತಿಥಿಗಳಿಗೆ ಹಸ್ತಾಂತರಿಸಗೊಳಿಸಲಾಗುತ್ತಿದೆ.
ಅದ್ದೂರಿ ಸಂಭ್ರಮಕ್ಕೆ ಕಾರಣರಾಗಿರುತ್ತಂತ ಮದನ್ ಸರ್ ಆಗಿರ್ಬೋದು, ಅವರ ವಿದ್ಯಾರ್ಥಿ ವೃಂದದವರಾಗಿರ್ಬೋದು, ಮೊದಲಿಗೆ ಜೋರು ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ರೀಡೆ ಎನ್ನುವುದು ದೇಹವನ್ನ ದಂಡಿಸುವಂತಹ ಸ್ಪರ್ಧೆ ಅಲ್ಲ. ಅದರಲ್ಲಿರುವಂತ ನಾಯಕತ್ವ ಆಗಿರ್ಬೋದು, ಸೌಹಾರ್ದತೆ ಆಗಿರ್ಬೋದು, ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಒಂದು ಮುಖ್ಯ ಕಾರ್ಯಕ್ರಮ. ಇದೆಲ್ಲರೂ ಕೂಡ ಅಳವಡಿಸಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗ್ತೀರ ಅಂತ ನಾನು ನಂಬಿದ್ದೀನಿ. ಎಲ್ಲರೂ ಕೂಡ ಫ್ರೆಂಡ್ಲಿ ಗೇಮ್ ಆಡಿ ಎಲ್ಲರೂ ನಮ್ಮ ಕಾರುಣ್ಯ ಸಂಸ್ಥೆಯ ಕುಟುಂಬದವರೇ. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಕಾಂಪಿಟೇಷನ್ ಅನ್ನೋದು ಬೇಡ. ಸೋಲು ಗೆಲುವು ಅನ್ನೋದು ಇದ್ದಿದೆ, ಎರಡನ್ನೂ ಕೂಡ ಸಮಾಗಿ ಸ್ವೀಕರಿಸಿ ಎಲ್ರಿಗೂ ಕೂಡ ಶುಭಾಶಯ ಹೇಳ್ತಾ ನಾನು ಒಂದೆರಡು ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಈ ಮಾತನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ವೇದಿಕೆಗೆ ನನ್ನ ಅನಂತ ನಮಸ್ಕಾರಗಳು. ಥ್ಯಾಂಕ್ ಯು. ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದ ಮೂರ್ತಿ ಸರ್ ಅವರಿಗೆ ಧನ್ಯವಾದಗಳು. ಕಾರುಣ್ಯ ಫಸ್ಟ್ ಗ್ರೇಡ್ ಕಾಲೇಜಿನ ಪ್ರಾಂಶುಪಾಲರಾದ ಪಾಂಡುರಂಗ ಸರ್ ಅವರು ಈ ಕ್ರೀಡಾ ಸ್ಪರ್ಧೆಯನ್ನು ಕುರಿತು 2 ಮಾತುಗಳಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಫಸ್ಟ್ ಟೈಮ್ ನಮ್ಮ ಕಾಲೇಜ್ ಹಿಸ್ಟ್ರಿಲಿ 2 ದಿನ ನಮ್ಮ ಹುಡುಗರು ಎಂಜಾಯ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿಕೊಟ್ಟಿದ್ದೀವಿ. ಸೊ ಈ ಸ್ಪೋರ್ಟ್ಸ್ ಡೇ ಸಕ್ಸಸ್ ಆಗೋಕ್ಕೆ ಎಲ್ಲ ಟೀಮ್ ಇದೆ. ಈ ಟೀಮ್ಗೆ ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ ಫಾರ್ ಡೆಡಿಕೇಶನ್ ಅಂಡ್ ಹಾರ್ಡ್ ವರ್ಕ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರೀತಿಯ ವಿದ್ಯಾರ್ಥಿಗಳ ಯಾವುದೇ ರೀತಿಯಾದರೂ ಅಂತರಡಿ ಗೆಲುವಿಗಾಗಿ ಅಲ್ಲ, ಕ್ರೀಡಾ ಸ್ಫೂರ್ತಿಯ ಗೌರವಕ್ಕಾಗಿ. ನಿಯಮ ಮೀರಿ ಪಡೆಯುವ ಗೆಲುವಿಗಿಂತ ನಿಯಮದೊಳಗಿನ ಹೋರಾಟವೇ ಶ್ರೇಷ್ಠ ಎಂದು ಹೇಳುತ್ತಾ ಈಗ ಕ್ರೀಡಾಕೂಟದ ಅತ್ಯಂತ ಪವಿತ್ರವಾದ ಕ್ಷಣ. ಕೇವಲ ಗೆಲುವಷ್ಟೇ ಅಲ್ಲ, ನಿಯಮಬದ್ಧ ಆಟ ಮತ್ತು ಶಿಸ್ತು ಕ್ರೀಡೆಯ ಜೀವಾಳ. ಕ್ರೀಡಾ ನಿಯಮಗಳನ್ನು ಗೌರವಿಸಿ ನಿಜವಾದ ಕ್ರೀಡಾ ಮನೋಭಾವದಿಂದ ಸ್ಪರ್ಧಿಸಲು ಕ್ರೀಡಾ ಪ್ರತಿಜ್ಞಾ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಬಳಗವನ್ನು ಮುಂದೆ ಚಾಚಿ ಪ್ರತಿಜ್ಞೆ ಸ್ವೀಕರಿಸಬೇಕಾಗಿ ವಿನಂತಿ. ರಿಪೀಟ್ ಆರ್ಡರ್ ಸರ್. ನಾವು ಕಾರುಣ್ಯ ಪ್ರಥಮ ದರ್ಜೆ ಕಾಲೇಜಿನ ವಾರ್ಷಿಕ ಕ್ರೀಡಾಕೂಟದ ಸ್ಪರ್ಧಾಳುಗಳಾಗಿ ಕ್ರೀಡೆಯ ನಿಯಮಗಳನ್ನು ಗೌರವಿಸುತ್ತೇವೆ ಮತ್ತು ಅವುಗಳನ್ನು ಚಾಚು ತಪ್ಪದೆ ಪಾಲಿಸುತ್ತೇವೆ. ನಮ್ಮ ಕಾಲೇಜಿನ ಗೌರವಕ್ಕಾಗಿ ಹಾಗೂ ಕ್ರೀಡೆಯ ಯಶಸ್ಸಿಗಾಗಿ ಯಾವುದೇ ಪಕ್ಷಪಾತವಿಲ್ಲದೆ ನಿಜವಾದ ಕ್ರೀಡಾ ಮನೋಭಾವದಿಂದ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತೇವೆ ಎಂದು ಭಗವಂತನ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡುತ್ತೇವೆ. ನಿಮ್ಮ ಶ್ರಮ ಮತ್ತು ಶಿಸ್ತು ನಿಮಗೆ ಯಶಸ್ಸು ತರಲಿ. ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸಿ ಕ್ರೀಡಾ ಹಬ್ಬವನ್ನು ಸಂಭ್ರಮಿಸಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಸುವರ್ಣ ಮೇಡಮ್ಗೂ ಕೂಡ ಧನ್ಯವಾದಗಳು ಅರ್ಪಿಸ್ತೇವೆ. ನಾವು ದಿವಸದ ತಗೋತಾ ಇಲ್ಲ. ಈಗ ನೀವು ಈಗಂತ ಬದಲಾಗಿ ನೆಕ್ಸ್ಟ್ ಶುರು ಮಾಡ್ತೀವಿ. ಕೈಗಳಿಗೆ
ಊಟ ಎಲ್ಲಿದೆ? ಸಾಕು, ಬಿಸಿ ಹೋಗಿ ಜಾಸ್ತಿ.